ನಾನಿವತ್ತು ಮುಂಬೈ ಏರ್ಪೋರ್ಟ್ ಅಲ್ಲಿ ಫುಡ್ ಹೇಗಿರುತ್ತೆ ಅಂತ ರಿವ್ಯೂ ಮಾಡ್ತಾ ಇದ್ದೀನಿ. ಏರ್ಪೋರ್ಟ್ ಅಲ್ಲಿ ಕಾಸ್ಟ್ಲಿ ಇದ್ದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಇದು ಮೋಸ್ಟ್ಲಿ ಚೀಸ್ ಬಾಲ್ ಅನ್ಸುತ್ತೆ. ಇದು ಇಳಿದು ಇವಾಗ ಬಸ್ ಅಲ್ಲಿ ಹೋಯ್ತಾ ಇದೀನಿ. ಅದಕ್ಕೆ ಜಗಳ ಮಾಡ್ತಾರೆ ಏರ್ಪೋರ್ಟ್ ಅಲ್ಲಿ. ಮುಂಬೈನ ಲೋಕಲ್ ಟ್ರೈನ್ ಎತ್ಕೊಂಡು ಹೋಗ್ತಾ ಇದೀನಿ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮತ್ತೊಮ್ಮೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಲ್ಲಿದ್ದೀನಿ. ಸ್ಪೈಸ್ ಜೆಟ್ ಏರ್ಕ್ರಾಫ್ಟ್ ಅಲ್ಲಿ ನಾನಿವತ್ತು ತಿರ್ಗಾ ಮುಂಬೈಗೆ ಹೋಗ್ತಾ ಇದ್ದೀನಿ. ನಮ್ಮದು ಗೇಟ್ ನಂಬರ್ 42 ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ ಫ್ಲೈಟು ಡಿಲೇ ಆಗಿಲ್ಲ, ನಮ್ದು ಬೇಗ ಆಗ್ಬಿಡೈತೆ. 3 ಗಂಟೆಗಿದ್ದು ಫ್ಲೈಟು 1:30ಗೆ ಹೋಗ್ತೈತೆ. ಗೇಟ್ ಆ ಕಡೆ ಸೈಡ್ ನಮ್ದು 42, ಅಲ್ಲಿ ಹೋಗ್ಬೇಕೀಗ. ಗೈಸ್, ಇವಾಗ ನಮ್ದು ಬೋರ್ಡಿಂಗ್ ಆಗ್ತಾ ಇದೆ. ನಂದು ಸೀಟ್ ನಂಬರ್ 33D. ತಿರ್ಗಾ ನಾನು ಸ್ಪೈಸ್ ಜೆಟ್ ಅಲ್ಲೇ ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿ ನೋಡಿ, ಸ್ಪೈಸ್ ಜೆಟ್ ಏರ್ಕ್ರಾಫ್ಟ್ ಅದೇ ಅನ್ಸುತ್ತೆ ನಾವು ಹೋಗ್ತಾ ಇರೋದು. ಇದು ಇವಾಗ ಕೆಲವು ಬೋರ್ಡಿಂಗ್ ಅಲ್ಲಿ ನೋಡಿದ್ರಲ್ಲ ಗೈಸ್, ಲಾಸ್ಟ್ ಟೈಮ್ ಬಸ್ಸಲ್ಲಿ ಕರ್ಕೊ ಹೋಗ್ತಿದ್ರು. ಇದು ಡೈರೆಕ್ಟ್ ಫ್ಲೈಟ್ ಒಳಗೆ ಹೋಗುತ್ತೆ. ಈ ಥರದ್ದು ಸರಿ, ಬಸ್ಸಲ್ಲಿ ಹತ್ತಿ ತಿರ್ಗಾ ಕರ್ಕೊ ಹತ್ಸೋದ್ಕಿಂತ ಡೈರೆಕ್ಟ್ ಗೇಟು ಫ್ಲೈಟ್ ಒಳಗೆ ಹೋಗೋದು ಬೆಸ್ಟ್. ಇದೆ ಅನ್ಸುತ್ತೆ ಗೇಟು. ಇದೆ ಗೈಸ್ ನಮ್ಮ ಫ್ಲೈಟ್. ನಾನು ಫ್ಲೈಟಲ್ಲಿ ಮುಂಬೈಗೆ ಹೋಗಿ ಹೋಗಿ ನಾರ್ಮಲ್ ಆಗಿಬಿಟ್ಟೈತಿ ಇವಾಗ ಫ್ಲೈಟಲ್ಲಿ ಹೋಗೋದು ನನಗೆ. ಫಸ್ಟ್ ಟೈಮು ನಾನು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನೈಟ್ ಫ್ಲೈಟಲ್ಲಿ ಹೋಗಿದ್ದು ನಾನು. ಅದು ಮುಂಬೈಗೆ ಹೋಗಿದ್ದು. ಹೆವಿ ಖುಷಿ ಆಗಿತ್ತು ನನಗೆ. ಫಸ್ಟ್ ಟೈಮು ಯಾರಿಗೇ ಆದರೂ ಅಷ್ಟೇ ಫ್ಲೈಟಲ್ಲಿ ಹೋಗೋದು ಅಂದರೆ ಒಂದು ಡ್ರೀಮ್ ಇರುತ್ತೆ ಚಿಕ್ಕದ್ರಿಂದ. ಆ ಡ್ರೀಮು ಫುಲ್ಫಿಲ್ ಆದಮೇಲೂ ಕೂಡ ಈಗಲೂ ಫ್ಲೈಟಲ್ಲಿ ಹೋದ್ರೆ ಏನೋ ಒಂಥರ ಖುಷಿ ಗೈಸ್, ಅಲ್ವಾ ಗೈಸ್? ನೀವು ಯಾರಾದರೂ ಫ್ಲೈಟಲ್ಲಿ ಹೋಗ್ಬೇಕು ಅಂತ ಇದ್ರೆ ಏನಿಲ್ಲ, ಒಂದು 5,000 ಒಳಗಡೆನೆ ನೀವು ಒಂದು ಸೈಡ್ ಫ್ಲೈಟಲ್ಲಿ ಹೋಗ್ಬೋದು. ಕಮ್ಮಿ ರೂಪಾಯಿಗೆ ಸಿಗೋ ಫ್ಲೈಟ್ ವೆಬ್ಸೈಟಲ್ಲಿ ಹುಡುಕ್ಬೇಕು. ಯಾವುದಂತ ಅಂದರೆ ಸ್ಕೈ ಸ್ಕ್ಯಾನರಲ್ಲಿ ಯಾವ್ದಾರು ಸ್ಪೈಸ್ ಜೆಟ್ ಏರ್ಕ್ರಾಫ್ಟ್ ಐತಲ್ಲ, ಅದು ಕೂಡ ಕಮ್ಮಿಗೆ ಸಿಗುತ್ತೆ. ಇದು ಕೂಡ ಕಮ್ಮಿ ರೂಪಾಯಿ ಏರ್ಕ್ರಾಫ್ಟಲ್ಲಿ ನಾನು ಹೋಗ್ತಿರೋದು. ಏರ್ ಇಂಡಿಯಾ ಮತ್ತು ಬೇರೆ ಫ್ಲೈಟ್ಗಳು, ಕೆಲವು ಫ್ಲೈಟ್ಗಳು ಜಾಸ್ತಿ ಆಗುತ್ತೆ, ಬಟ್ ಸ್ಪೈಸ್ ಜೆಟ್ ನಿಮ್ಗೆ ಆರಾಮಾಗಿ ಕಮ್ಮಿಗೆ ಸಿಗುತ್ತೆ. ನಾನು ಇವಾಗ ಜಸ್ಟು ಫ್ಲೈಟ್ ಒಳಗಡೆ ಬಂದೆ. ಸ್ಪೈಸ್ ಜೆಟ್ ಏರ್ಕ್ರಾಫ್ಟ್ ನಮ್ಮದು 33D. ಕೊನೆಯಲ್ಲಿ ಸಿಗುತ್ತೆ ನನಗೆ ಯಾವಾಗಲೂ ಫ್ಲೈಟ್ ಟಿಕೆಟ್. ಕೊನೆಯಲ್ಲಿ ಮಾಡಿರ್ತೀನಲ್ಲ ಬುಕ್ಕಿಂಗ್, ಅದಕ್ಕೆ ಗೈಸ್ ನನಗೆ ಸೀಟು ಈ ಕಡೆ ಸೈಡ್ ಸಿಕ್ಬಿಟ್ಟೈತೆ. ಈ ಸಲ ನನಗೆ ವಿಂಡೋ ಸೀಟ್ ಸಿಕ್ಕಿಲ್ಲ. ಸೈಡ್ ಹೋಗಿ ಕೂತ್ಕೊಳ್ಳೋಣ, ನೋಡೋಣ ಇರಿ. ವಿಂಡೋ ಸೀಟ್ ಯಾರು ಬರಲಿಲ್ಲ ಅಂದರೆ ಕೂತ್ಕೋಬೋದು. ನನ್ನ ಪ್ರಕಾರ ಫುಲ್ ಆಗಿರುತ್ತೆ ಫ್ಲೈಟು, ವಿಂಡೋ ಸೀಟ್ ಬಂದೇ ಬರ್ತಾರೆ. ನನ್ನ ಸೀಟ್ ಇದು. ನನಗೆ ಒಬ್ಬರು ಏಜ್ ಆಗಿರೋ ಅಜ್ಜಿ ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೇಳಿದ್ರು. ಅವರು ಫ್ಯಾಮಿಲಿ ಜೊತೆ ಬಂದಿದ್ರು, ಮಕ್ಕಳಿದ್ರು. ಅದಕ್ಕೆ ಅವ್ರಿಗೆ ಆ ಸೀಟ್ನ ಕೊಟ್ಬಿಟ್ಟು ಅವ್ರ ಸೀಟು 21B ಮಧ್ಯದ ಸೀಟು, ವಿಂಗ್ ಪಕ್ಕದ ಸೀಟಿದು, ಇಲ್ಲಿಗೆ ಬಂದೆ. ಗೈಸ್, ನಮ್ಮ ಫ್ಲೈಟು ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆಗಿ ಇವಾಗ ಮುಂಬೈ ಕಡೆ ತಿರುಗ್ತಾ ಐತೆ. ಒಂದು ರೌಂಡು ನಿದ್ದೆ ಮಾಡ್ಕೊ ಎದೊಳ್ತೀನಿ ಗೈಸ್ ಮುಂಬೈ ಹೋಗೋಷ್ಟರಲ್ಲಿ. ರಾತ್ರಿ ಎಲ್ಲ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ಸೊ ಫ್ಲೈಟ್ ಟೇಕ್ ಆಫ್ ಆಗಿ ಇವಾಗ ಮುಂಬೈ ಕಡೆ ಟರ್ನ್ ಆಗ್ತೈತೆ. ಫ್ಲೈಟಲ್ಲಿ ವಾಶ್ರೂಮ್ ನೋಡಿ ಗೈಸ್ ಹೆಂಗೈತೆ. ಎಲ್ಲ ಫ್ಲೈಟಲ್ಲೂ ಸೇಮ್ ಇದ್ದೇ ಥರ ಇರುತ್ತೆ ವಾಶ್ರೂಮ್. ಇಷ್ಟೇ ಜಾಗ ಇರುತ್ತೆ. ನಾನು ಹೋಗಿರೋ ಎಲ್ಲ ಫ್ಲೈಟ್ಗಳು ಸೇಮ್ ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ಜಾಗ ಇರೋಲ್ವಲ್ಲ, ಅದಕ್ಕೆ ಇಷ್ಟು ಅಗಲದಲ್ಲೇ ಕಟ್ಬಿಟ್ಟಿರ್ತಾರೆ. ಮಿರರ್, ಲೈಟು, ಸಿಂಕು ಎಲ್ಲ ಫ್ಲೈಟಲ್ಲೂ ಸೇಮ್ ಹಿಂಗೆ ಇರುತ್ತೆ ವಾಶ್ರೂಮ್. ಗೈಸ್, ನಾನು ಫ್ಲೈಟಲ್ಲಿ ಒಂದು ಸ್ಯಾಂಡ್ವಿಚ್ನ ಪ್ರೀ ಬುಕ್ ಮಾಡಿದೆ. ಬನ್ನಿ ಫ್ಲೈಟಲ್ಲಿ ಸ್ಯಾಂಡ್ವಿಚ್ ತಿನ್ನೋಣ. ಫ್ಲೈಟಲ್ಲಿ ಎಲ್ಲ ಬ್ರೌನ್ ಬ್ರೆಡ್ ಅಲ್ಲಿ ಕೊಡ್ತಾರೆ ನೋಡಿ. ಬ್ರೆಡ್ ವೈಟ್ ಇಲ್ಲ, ಬ್ರೌನು. ಆರೋಗ್ಬಿಟ್ಟೈತೆ. ಗೈಸ್, ಮುಂಬೈ ಏರ್ಪೋರ್ಟ್ಗೆ ಬಂದು ಇಳಿದು ಇವಾಗ ಬಸ್ಸಲ್ಲಿ ಹೋಯ್ತಾ ಇದ್ದೀನಿ. ಹೊರಗಡೆ ಹೋಗ್ಬೇಕು. ಮಧ್ಯಾಹ್ನ ಆಗ್ಬಿಟ್ಟೈತೆ, ಊಟ ಮಾಡ್ಬೇಕು ಏನಾದ್ರು. ಗೈಸ್, ನಾನಿವತ್ತು ನಿಮ್ಗೆ ಮುಂಬೈ ಏರ್ಪೋರ್ಟ್ ಅಲ್ಲಿ ಏನೇನು ಊಟ ಸಿಗುತ್ತೆ ಮತ್ತೆ ಏನೇನು ತಿನ್ಬೋದು ನಾವು ತಿನ್ಬಿಟ್ಟು ರಿವ್ಯೂ ಮಾಡ್ತೀನಿ. ಗೈಸ್, ಮುಂಬೈ ಏರ್ಪೋರ್ಟ್ ಅಲ್ಲಿ ಯಾವ್ಯಾವ್ದು ಫುಡ್ ರೆಸ್ಟೋರೆಂಟ್ ಐತೆ ನೋಡಿ. ಇಲ್ಲಿ ಮೆಕ್ಡೊನಾಲ್ಡ್ಸ್ ಆಯ್ತಂತೆ, ಮತ್ತೆ ಈ ಕಡೆ ಇನ್ನೊಂದೆರಡು ಫುಡ್ ರೆಸ್ಟೋರೆಂಟ್ ಇದೆ. ಬನ್ನಿ ಹೋಗೋಣ. ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ತುಂಬಾ ದೊಡ್ಡ ಜಾಗ ಐತೆ. ಬೆಂಗಳೂರು ಟರ್ಮಿನಲ್ 1 ಅಷ್ಟೇ, 2 ಅಷ್ಟೇ. ಎಷ್ಟೊಂದು ರೆಸ್ಟೋರೆಂಟ್ಗಳು ಈಸಿಯಾಗಿ ಪಕ್ಕನೇ ಸಿಗುತ್ತೆ ಮತ್ತೆ ದೊಡ್ಡದಾಗಿರುತ್ತೆ. ಬಟ್ ಈ ಮುಂಬೈ ಟರ್ಮಿನಲ್ 1 ಅಲ್ಲಿ ತುಂಬಾ ಕಮ್ಮಿ ರೆಸ್ಟೋರೆಂಟ್ಗಳು ಮತ್ತೆ ಕಮ್ಮಿ ಜಾಗ ಐತೆ.
ಗೈಸ್ ಇಲ್ಲಿ ಏನ್ ಜಗಳ ಮಾಡ್ತಿರೋದು ಅಂದ್ರೆ ಇವರು ಗೇಟ್ ಬೇಗ ಕ್ಲೋಸ್ ಮಾಡ್ಬಿಟ್ಟವ್ರಂತೆ ಕೋಲ್ಕತ್ತಾ ಫ್ಲೈಟ್, ಅದಕ್ಕೆ ಜಗಳ ಮಾಡ್ತಾರೆ ಏರ್ಪೋರ್ಟ್ ಅಲ್ಲಿ. ಮುಂಬೈ ಏರ್ಪೋರ್ಟ್ ಅಲ್ಲಿ ಜಗಳ ಆಗ್ತಿರೋದು ಇದು. ಕೋಲ್ಕತ್ತಾ ಫ್ಲೈಟ್ ಗೇಟ್ ಬೇಗ ಕ್ಲೋಸ್ ಮಾಡ್ಬಿಟ್ಟವ್ರಂತೆ, ಇನ್ಫಾರ್ಮ್ ಮಾಡಿದೆ, ಅದಕ್ಕೆ ಜಗಳ ಆಡ್ತಾವ್ರೆ ಎಲ್ರು. ಸ್ಪೈಸ್ ಜೆಟ್ ಏರ್ಲೈನ್ ನೋಡಿ, ಎಲ್ರು ಜಗಳ ಆಡ್ತಿದಾರೆ. ಆ ಕಡೆ ಸೈಡ್ ಫ್ಲೈಟ್ ನಿಂತೈತೆ ನೋಡಿ, ಏರ್ ಇಂಡಿಯಾ ಫ್ಲೈಟ್. ಏರ್ ಇಂಡಿಯಾ ಫ್ಲೈಟ್ ಬೆಸ್ಟ್ ಗೈಸ್, ಡಿಲೇ ಆಗಲ್ಲ, ಏನಿಲ್ಲ, ಕರೆಕ್ಟ್ ಆಗಿರುತ್ತೆ. ಸ್ಪೈಸ್ ಜೆಟ್ ಸರಿ ಇಲ್ಲ. ಗೈಸ್ ಮುಂಬೈ ಏರ್ಪೋರ್ಟ್ ಒಳಗೆ ಇದೊಂದು ಫುಡ್ ಶಾಪ್ ಐತೆ ನೋಡಿ, ಇಲ್ಲಿ ಬರ್ಗರು ಮತ್ತೆ ಚಿಕನ್ ನೂಡಲ್ಸ್ ಎಲ್ಲ ಐತೆ. ಆ ಕಡೆ ಸೈಡ್ ಇನ್ ಸ್ವಲ್ಪ ಐತೆ ರೆಸ್ಟೋರೆಂಟ್ಸ್, ನೋಡ್ಕೊ ಬರೋಣ ಬನ್ನಿ. ಇಲ್ಲೊಂದು ಕೆಫೆ ಐತೆ ನೋಡಿ, ಇಲ್ಲೂ ಜ್ಯೂಸು ಬರ್ಗರ್ ಎಲ್ಲ ಸಿಗುತ್ತೆ. ಗೈಸ್ ಮುಂಬೈ ಏರ್ಪೋರ್ಟ್ ಒಳಗಡೆ ಟರ್ಮಿನಲ್ 1 ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಐತೆ ನೋಡಿ, ಫುಲ್ಲು ದೊಡ್ಡದಾಗಿ ಲಾಂಚ್ ತರ ಐತೆ. ಗೈಸ್ ನಾನು ಈ ಕಡೆ ಸೈಡ್ ಎಲ್ಲ ಬಂದಿರ್ಲಿಲ್ಲ, ಅದಕ್ಕೆ ಕಮ್ಮಿ ಶಾಪ್ಗಳೈತೆ ಅಂತ ಅನ್ಕೋಬಿಟ್ಟೆ. ಟರ್ಮಿನಲ್ 1 ಅಲ್ಲೂ ಬೇಜಾನ್ ಐತೆ ಗೈಸ್ ಶಾಪ್ಗಳು. ಈ ಕಡೆ ಸೈಡ್ ಐತೆ, ಆ ಕಡೆ ಸೈಡ್ ಇರ್ಲಿಲ್ಲ. ಇಲ್ಲಿ ಮಿಷಿನ್ ಐತೆ ನೋಡಿ, ಇಲ್ಲಿ ಪೇ ಮಾಡ್ಬಿಟ್ಟು ನೀರು ಮತ್ತೆ ಕೂಲ್ ಡ್ರಿಂಕ್ಸ್ ಏನಾದ್ರು ಬೇಕಂದ್ರೆ ಈ ಮಿಷಿನ್ ಅಲ್ಲಿ ತಗೋಬಹುದು. ಮೆಟ್ರೋಗಳಲ್ಲೆಲ್ಲ ಇರುತ್ತಲ್ಲ ಆತರ. ಆ ಕಡೆ ಸೈಡ್ ಕಾಫಿ ಡೇ ಇದೆ, ಇಲ್ಲಿ ಸ್ನಾಕ್ಸ್ ಒಂದು ಶಾಪ್ ಇದೆ, ಸ್ಯಾಂಡ್ವಿಚ್ ಎಲ್ಲ ಐತೆ ನೋಡಿ. ಇಲ್ಲಿ ಸಮೋಸ ಸ್ಯಾಂಡ್ವಿಚ್ ಎಲ್ಲ 180 ರೂಪಾಯಿ 150 ರೂಪಾಯಿ ಐತೆ. ಇಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ, ಇನ್ನೊಂದು ಹೋಟ್ಲಿಗೆ ಹೋಗೋಣ ಬನ್ನಿ. ನಾನು ನೋಡಿರೋದ್ರಲ್ಲೇ ಇದೆ ಒಂದು ಸ್ವಲ್ಪ ದೊಡ್ಡದಾಗಿರೋದು ಶಾಪು, ಕೆಫೆ. ಇಲ್ಲಿ ಒಂದು ಬರ್ಗರ್ನ ತಗೋಣ ಬನ್ನಿ. ಇಲ್ಲ ಐತೆ ನೋಡಿ, ಕ್ಲಾಸಿಕ್ ತಂದೂರಿ ವೆಜ್ ಬರ್ಗರು, ಚಿಕನ್ ಟಿಕ್ಕಾ ಸ್ಯಾಂಡ್ವಿಚು, ಗ್ರಿಲ್ಡ್ ಚಿಕನ್ ಸ್ಯಾಂಡ್ವಿಚ್ ಎಲ್ಲ ಐತೆ. ನಾನೊಂದು ಬಾರ್ಬಿಕ್ಯೂ ಚಿಕನ್ ಬರ್ಗರ್ನ ತಗೋತೀನಿ ಗೈಸ್. ಇಲ್ಲಿ ಎಲ್ಲ ಶಾಪಲ್ಲೂ ಒಂದೊಂದು ಫುಡ್ನ ತಗೊಂಡು ತಿಂದು ಟೇಸ್ಟ್ ಮಾಡೋಣ. ಇವಾಗ ಫಸ್ಟ್ ಕೆಫೆಲಿ ತಿಂದ್ಬಿಟ್ಟು ರಿವ್ಯೂ ಮಾಡ್ತೀನಿ ರೀ ಬರ್ಗರ್ನ. ಗೈಸ್ ನಾನು ಇವಾಗ ಆರ್ಡರ್ ಮಾಡ್ತಾ ಇದ್ದೀನಿ, ಇಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ಪೇ ಮಾಡಬೇಕು. ಗೈಸ್ ಇವಾಗ ಜಸ್ಟ್ ನಾನು ಆರ್ಡರ್ ಮಾಡಿದೆ ಒಂದು ಬಾರ್ಬಿಕ್ಯೂ ಚಿಕನ್ ಬರ್ಗರ್ನ. ಇಲ್ಲಿ ಇವಾಗ ಬರ್ಗರ್ನ ತಗೊಂಡು ಆ ಕಡೆ ಸೈಡ್ ನೋಡಿ ಏರ್ಪೋರ್ಟ್ ಅಲ್ಲಿ ಇದೆ ಡೈನಿಂಗ್ ಟೇಬಲ್, ಇಲ್ಲಿ ಕುತ್ಕೋ ತಿನ್ಬೇಕು ನಾವು. ಇವೆರಡು ಶಾಪ್ಗೆ ಇದೆ ಡೈನಿಂಗ್ ಟೇಬಲ್. ನನ್ನ ಬಾರ್ಬಿಕ್ಯೂ ಚಿಕನ್ ಬರ್ಗರ್ ಇಲ್ಲ ಐತೆ ನೋಡಿ, ನಾನು ಇದಕ್ಕೆ 290 ರೂಪಾಯಿ ಕೊಟ್ಟಿದ್ದೀನಿ. ಬನ್ನಿ ಇವಾಗ ಬರ್ಗರ್ನ ತಿನ್ನೋಣ. ಅದು ನಾನು ಏರ್ಪೋರ್ಟ್ ಅಲ್ಲಿ ಕುತ್ಕೊಂಡು ತಿಂತಾ ಇರೋದು. ಏರ್ಪೋರ್ಟ್ ಅಲ್ಲಿ ಬರ್ಗರ್ ಹೇಗಿರುತ್ತೆ ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ಓವನಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿ ಕೊಟ್ಟಿದ್ದಾರೆ, ತಿಂತೀನಿ. ಹೆವಿ ಬಿಸಿ ಆಯ್ತಾ ಗೈಸ್, ಹೆವಿ ಬಿಸಿ ಆಯ್ತಾ. ಆ ಕಡೆ ಸೈಡ್ ಲಾಂಜ್ ಐತೆ ನೋಡಿ, ಈ ಕಡೆ ಸೈಡ್ ಮೆಗಡಿ. ಗೈಸ್ ಬರ್ಗರ್ ಟೇಸ್ಟ್ ಓಕೆ 290 ರೂಪಾಯಿ ಕ್ವಾಂಟಿಟಿ ಇಲ್ಲ, ಬಟ್ ಏರ್ಪೋರ್ಟ್ ಅಲ್ಲಿ ಕಾಸ್ಟ್ಲಿ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಪರವಾಗಿಲ್ಲ ಗೈಸ್ ಬರ್ಗರ್. ಗೈಸ್ ಆದ್ರೂ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇರುವಷ್ಟು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಇಲ್ಲ ಮುಂಬೈಯಲ್ಲಿ. ಓಕೆ ಪರವಾಗಿಲ್ಲ. ನಾನಲ್ಲಿ ನೋಡಿದ್ನಲ್ಲ ರೆಸ್ಟೋರೆಂಟ್, ಅಲ್ಲಿ ಏನು ತಿನ್ನೋಕ್ಕೆ ಬೇರೆ ಏನು ಇರಲಿಲ್ಲ, ಅದಕ್ಕೆ ತಿರ್ಗಾ ಈ ಕಡೆ ಸೈಡ್ ಬರ್ತಾ ಇದ್ದೀನಿ. ಗೇಟ್ ನಂಬರ್ 1 ಇಂದ 8 ಕಡೆ ಇರೋ ರೆಸ್ಟೋರೆಂಟ್ಗಳಿಗೆ ಅಲ್ಲೇ ಇನ್ನೊಂದು ಸ್ವಲ್ಪ ಏನಾದ್ರು ತಿನ್ನೋಣ ಬನ್ನಿ. ನಾನು ಇವಾಗ ಇನ್ನೊಂದು ರೆಸ್ಟೋರೆಂಟ್ಗೆ ಬಂದೆ. ಇಲ್ಲಿ ನೋಡಿ ಬೇಜಾನ್ ಥರ ಕೂಲ್ ಡ್ರಿಂಕ್ಸ್ಗಳೈತೆ, ಪ್ರೈಮ್ ಕೂಲ್ ಡ್ರಿಂಕ್ಸು, ರೆಡ್ ಬುಲ್ಲು, ಮತ್ತೆ ನಾನು ಏರ್ಪೋರ್ಟಲ್ಲಿ ಮುಂಬೈ ಏರ್ಪೋರ್ಟಲ್ಲಿ ನೋಡಿದ್ರಲ್ಲ EVN ವಾಟರ್ ಬಾಟ್ಲ್ ಐತೆ ಎಲ್ಲ ಕಡೆ. ಪ್ರೈಮ್ದು ಡ್ರಿಂಕು ಎಷ್ಟೈತೆ ಗೊತ್ತಾ ಬರೀ ಗೈಸ್, ಪ್ರೈಸ್ ಇದು ನಾರ್ಮಲ್ ಪ್ರೈಸೇನೆ ಒಂದು 700-800 ಇರುತ್ತೆ ಹೊರಗಡೆ. ಇಲ್ಲಿ ಎಷ್ಟೈತೆ ನೋಡ್ತೀನಿ ರೀ, ಪ್ರೈಸ್ ಹಾಕಿಲ್ಲ ಇವರು, ಪ್ರೈಸ್ ಹಾಕಿಲ್ಲ ಅನ್ಸುತ್ತೆ ಗೈಸ್. ಬನ್ನಿ ಒಳಗಡೆ ಹೋಗ್ಬಿಟ್ಟು ಏನಾರು ಆರ್ಡರ್ ಮಾಡೋಣ. EVN ವಾಟರ್ ಬಾಟ್ಲು, ವಿರಾಟ್ ಕೊಹ್ಲಿ ಕುಡಿಯೋ ವಾಟ್ರು, ಏನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಗೈಸ್. ಬನ್ನಿ ಏರ್ಪೋರ್ಟಲ್ಲಿ ಸಿಗೋವಂಥ ನೂಡಲ್ಸ್ನ ಟ್ರೈ ಮಾಡೋಣ, ಹೇಗಿರುತ್ತೆ ಅಂತ ಟೇಸ್ಟ್ ಮಾಡ್ತೀನಿ. ಬಿಸಿ ಮಾಡ್ಬಿಟ್ಟು ಕೊಡ್ತಾರೆ, ಇದು ಬಿಸಿ ಇರಲ್ಲ. 300 ಏಕ್ 300 ರೂಪಾಯಿ ಅಂದರೆ ನೂಡಲ್ಸ್ ಜೊತೆಗೆ ಇನ್ನೇನು ತಗೋಣ ಇರಿ ಗೈಸ್, ನೋಡೋಣ. ಹಾಟ್ ಕಾಫಿ ಏಕ್ ಹಾಟ್ ಕಾಫಿ. ನೂಡಲ್ಸ್ ತಗೊಂಡೆ, ಒಂದು ಕಾಫಿ ತಗೊಂಡೆ, ಜೊತೆಗೆ ಇನ್ನೇನು ತಗೋಣ ಗೈಸ್. ಸ್ನಿಕರ್ಸ್, ಒಂದು ಸ್ನಿಕರ್ಸ್ ಚಾಕ್ಲೇಟ್ ತಗೊಂಡಿದ್ದೀನಿ. ಬಿಲ್ ಎಷ್ಟಾಯ್ತು ನೋಡೋಣ ಇರಿ ಇವಾಗ. ನೂಡಲ್ಸ್ ಮೋಸ್ಟ್ಲಿ ಬಿಸಿ ಮಾಡ್ಬಿಟ್ಟು ಕೊಡ್ತಾರೆ ಅನ್ಸುತ್ತೆ. ನೂಡಲ್ಸ್ ಹಾಟ್ ಕರ್ಕೆ ದೇತೆನಾ. ಗೈಸ್ ಈ ರೆಸ್ಟೋರೆಂಟ್ ಅಲ್ಲಿ ನಾನು ತಗೊಂಡಿದ್ 3 ಐಟಮು 700 ರೂಪಾಯಿ ಆಯ್ತು ನೋಡಿ ಬಿಲ್ಲು. ನೂಡಲ್ಸು, ಒಂದು ಚಾಕ್ಲೇಟು ಮತ್ತೆ ಒಂದು ಹಾಟ್ ಕಾಫಿ, ಅಷ್ಟಕ್ಕೆ 700 ರುಪೀಸ್. ತಿನ್ಬಿಟ್ಟು ಹೇಗೈತೆ ನೋಡೋಣ. ನಮ್ದು ಬಿಸಿ ಬಿಸಿ ನೂಡಲ್ಸ್ ಎಲ್ಲ ಐತೆ ನೋಡಿ. ಇವಾಗ ಬಿಸಿ ಬಿಸಿ ಕಾಫಿ ರೆಡಿ ಮಾಡ್ತಿದ್ದಾರೆ ಬಿಸಿನಲ್ಲಿ.
ಪ್ಯಾಕೆಟ್ ಮಾಡಿರುವಂಥ ನೂಡಲ್ಸ್ಗೆ 300 ರೂಪಾಯಿ ವರ್ತ್ ಇದೆಯಾ? ಮೊದಲೇ ಹೇಳ್ಬಿಡ್ತೀನಿ ಗೈಸ್, ವರ್ತ್ ಇರಲ್ಲ. ಏರ್ಪೋರ್ಟ್ ಅಲ್ವಾ, ಅದಕ್ಕೆ ತಗೋಬೇಕಷ್ಟೆ. ಈ ವಾಟರ್ ಬಾಟ್ಲು ಪ್ರೈಸ್ ಎಷ್ಟೈತೆ ಕೇಳೋಣ. ಇದು ವಿರಾಟ್ ಕೊಹ್ಲಿ ಕುಡಿಯೋ ವಾಟರ್ ಬಾಟ್ಲು ಗೈಸ್. ಮುಂಬೈ ಏರ್ಪೋರ್ಟ್ ತುಂಬಾ ಇದೇ ವಾಟರ್ ಬಾಟ್ಲ್ ಐತೆ. ಬೈ ವಾಟರ್ ಬಾಟ್ಲ್ ಕಿತ್ನಾ ವಾಟರ್ ಬಾಟಲ್ 169. ಈ ಏರ್ಪೋರ್ಟ್ ನ ಇನ್ನೊಂದು ರೆಸ್ಟೋರೆಂಟ್ ಅಲ್ಲಿ ನಾನಿವಾಗ ನೂಡಲ್ಸ್ ನ ಟ್ರೈ ಮಾಡ್ತಾ ಇದ್ದೀನಿ. ನೋಡಿದ್ರೆ ಚೆನ್ನಾಗಿಲ್ಲ ಅನ್ಸ್ತೈತೆ. ಬಿಸಿ ಮಾಡಿ ಕೊಟ್ಟವ್ರೆ. ಇದು ಪ್ಯಾಕೆಡ್ ನೂಡಲ್ಸು, ಜೋಳ, ಗ್ರೀನ್ ಕಲರ್ ಬಟಾಣಿ, ಮ್ಯಾಗಿ, ಮಸಾಲ ಎಲ್ಲ ನಾವೇ ಮಿಕ್ಸ್ ಮಾಡ್ಕೋಬೇಕನ್ಸುತ್ತೆ. ಪ್ಯಾಕೆಟ್ ಒಳಗಡೆ ಬಿಸಿ ಮಾಡಿ ಕೊಟ್ಟವ್ರೆ. ತಿನ್ಬಿಟ್ಟು ಹೇಳ್ತೀನಿ ರೀ ಗೈಸ್ ಹೆಂಗೈತೆ ಅಂತ. ಏರ್ಪೋರ್ಟಲ್ಲಿ ನೂಡಲ್ಸು ಗೈಸ್, ಮುಂಬೈ ಏರ್ಪೋರ್ಟ್ನ 300 ರೂಪಾಯಿ ನೂಡಲ್ಸ್ನ ತಿಂತಾ ಇದ್ದೀನಿ ನಾನು. ಹೆಂಗೈತೆ ಟೇಸ್ಟ್ ನೋಡೋಣ. ಚೆನ್ನಾಗಿಲ್ಲ ಗೈಸ್, ಒಂಥರ ಐತೆ. ನೂಡಲ್ಸ್ನ ತಿಂದು ಮುಗಿಸಿ ಇವಾಗ ಕಾಫಿ ಕುಡಿತಾ ಇದ್ದೀನಿ. ಬನ್ನಿ ನಮ್ಮ ಪ್ಲೇಸ್ಗೆ ಹೋಗ್ಬಿಟ್ಟು ಕುತ್ಕೊಂಡು ಕುಡಿಯೋಣ. ನಾನಿದು ಬೋರ್ಡಿಂಗ್ ಗೇಟ್ ಹತ್ರ ಊಟ ಮಾಡಿದ್ದು ಇವಾಗ ಗೈಸ್. ನಾನು ಈ ಕಡೆ ಸೈಡ್ ಕಾಫಿ ಕುಡಿತಾ ಇದ್ದೀನಿ. ಅಲ್ಲಿ ನೋಡಿ ಫ್ಲೈಟು, ಏರ್ ಇಂಡಿಯಾ ಫ್ಲೈಟು. ಅಲ್ಲಿ ನೋಡಿ ಗೈಸ್, ದೂರದಲ್ಲಿ ಇಲ್ಲೊಂದು ಏರ್ ಇಂಡಿಯಾ ಫ್ಲೈಟ್ ಆಯ್ತಲ್ವಾ, ಆ ಕಡೆ ಸೈಡ್ ನೋಡಿ ಪ್ರೈವೇಟ್ ಫ್ಲೈಟ್ಗಳಿದೆಲ್ಲ. ನೋಡಿ ಇದೆಲ್ಲ ಪ್ರೈವೇಟ್ ಫ್ಲೈಟ್ಗಳಲ್ಲಿ ದೂರದಲ್ಲಿ ನಿಂತೈತೆ ನೋಡಿ. VIP ಗಳು ಯೂಸ್ ಮಾಡೋ ಪ್ರೈವೇಟ್ ಫ್ಲೈಟ್ಗಳಿದೆ. ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಡಿಲೇ ಆಗಿರೋದಕ್ಕೆ ಫ್ರೀಯಾಗೆ ಸಮೋಸ, ಪಪ್ಸು, ವಾಟರ್ ಬಾಟ್ಲನ್ನ ಕೊಡ್ತಿದ್ದಾರೆ ನೋಡಿ ಏರ್ಲೈನ್ಸ್ ಅವರು. ಫ್ಲೈಟ್ ಡಿಲೇ ಆಗೈತೆ ಅಂದ್ಬಿಟ್ಟು ಫ್ರೀಯಾಗಿ ಫುಡ್ ಕೊಡ್ತಾವ್ರೆ ಎಲ್ರಿಗೂ. ಸ್ನ್ಯಾಕ್ಸ್, ಫ್ರೀ ಸ್ನ್ಯಾಕ್ಸ್ ಗೈಸ್. ನಾನಿವಾಗ ಮುಂಬೈನ ಲೋಕಲ್ ಟ್ರೈನ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಠಾಣೆಗೆ ಹೋಗ್ಬೇಕು ನಾನು ಇವಾಗ. ಬೈಕುಲಾ ಇಂದ ಟ್ರೈನ್ ಹತ್ತಿದ್ದೀನಿ, ಲೋಕಲ್ ಟ್ರೈನ್. ಠಾಣೆಗೆ ಹೋಗ್ತಾ ಇದೀನಿ ನೋಡಿ. ಮುಂಬೈ ಲೋಕಲ್ ಟ್ರೈನ್ ರೈಲ್ವೆ ಸ್ಟೇಷನ್ ಇದು. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಮುಂಬೈ ಲೋಕಲ್ ಟ್ರೈನ್ ಅಲ್ಲಿ ಓಡಾಡಿದ್ದೀನಿ, ಅದಕ್ಕೆ ನಂಗೆ ಅಭ್ಯಾಸ ಆಯ್ತು ಗೈಸ್. ಮುಂಬೈ ಲೋಕಲ್ ಟ್ರೈನಲ್ಲಿ ಹತ್ತದು ಇಳಿಯೋದು ಎಷ್ಟು ರಶ್ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಇಳಿಯೋದು 1 ನಿಮಿಷ ಲೇಟ್ ಆದರೂ ಹತ್ಕೊಬಿಡ್ತಾರೆ, ಎಲ್ಲರೂ ಮಿಸ್ ಆಗಿಬಿಡುತ್ತೆ. ನೋಡ್ಬೇಕು ಗೈಸ್, ಇಲ್ಲಾಂದರೆ ಹತ್ತಕ್ಕೆ ಬಿಡಲ್ಲ ನೋಡಿ. ಠಾಣೆ ಹಿಡಿಬೇಕಿದ್ದು ನಾನು ಹಿಡ್ಕೊಂಡೆ. ಇವಾಗ ಫುಲ್ಲು ರಶ್ ಇತ್ತು ಲೋಕಲ್ ಟ್ರೈನ್ ಗೈಸ್. ಮುಂಬೈನ ಒಂದು ಲೋಕಲ್ ಹೋಟ್ಲಲ್ಲಿ ಒಂದು ಶವರ್ಮನ ತಗೊಂಡಿದ್ದೀನಿ. ಬನ್ನಿ ಇವಾಗ ಶವರ್ಮ ತಿನ್ನೋಣ. ಹೋಟ್ಲು ನೋಡಿ ಹೆಂಗೈತೆ, ಚಿಕನ್ ಶವರ್ಮ. ಫುಲ್ಲು ಮಯೋನೀಸ್ ಇದೆ, ಜಾಸ್ತಿ ಹಾಕ್ಬಿಟ್ಟವ್ರೆ ಅನ್ಸುತ್ತೆ ಮಯೋನೀಸು. ಬನ್ನಿ ಇವಾಗ ಶವರ್ಮ ತಿನ್ನೋಣ. ಮುಂಬೈಯಲ್ಲಿ ಒಂದೊಂದು ಹೋಟ್ಲಲ್ಲಿ ಒಂದೊಂದು ಐಟಮ್ನ ತಿಂತಾ ಇದ್ದೀನಿ. ನನಗೆ ಶವರ್ಮ ಇಷ್ಟ ಆಯ್ತು ಆ ಹೋಟ್ಲಲ್ಲಿ. ಇವಾಗ ಮೋಮೋಸ್ ತಿನ್ನೋಣ ಬನ್ನಿ ಗೈಸ್. ಯಾವ ಮೋಮೋಸ್ ತಿನ್ನೋಣ ನೋಡೋಣ ನೈಟಿ. ಚಿಕನ್ ಮೋಮೋಸ್ ಅಲ್ಲಿ ಯಾವ್ದಾರು ನೋಡ್ತೀನಿ. ಯಾವ ಮೋಮೋಸ್ ಆಗ್ಬೋದಾ ಗೈಸ್? ಇಲ್ಲೂ ಏನೋ ಡಿಫ್ರೆಂಟ್ ಆಗಿರೋ ಐಟಮ್ ಇದೆ. ಏನ್ ತಿನ್ನೋದು ಅಂತ ನೋಡ್ತಾ ಇದೀನಿ ರೀ. ಹೋದೆ एक पीस पूरा एक पीस वो 3 दो, एक पीस, एक समोसा नहीं गैस. 3 ಒಂದೊಂದು पीस ಇಸ್ಕೊಳ್ಳೋಣ ಇರಿ. चीज बॉल अंते इधर ही भैया, इधर इधर समोसा नहीं चाहिए. हाँ हाँ हाँ, एक दो. ओके गैस, ಎಲ್ಲಾನು ಒಂದೊಂದು पीस ಇಸ್ಕೊತಾ ಇದೀನಿ ರೀ. वो क्या है, स्वीट है वो स्वीट है क्या? वो येलो वाला ऊपर वो स्वीट है. ಒಂಥರ ಡಿಫ್ರೆಂಟ್ ಆಗಿದೆ. ಓ ಬಸ್ತೆ ಗೈಸ್. ಮುಂಬೈನ ಡಿಫ್ರೆಂಟ್ ಐಟಮ್ಸ್ ನ ತಗೊಂಡಿದ್ದೀನಿ. ನನಗೆ ನಿಜ ಹೆಸರು ಗೊತ್ತಿಲ್ಲ ಗೈಸ್ ಇದು ಯಾವ್ದ್ರದ್ದು. ನಿಮ್ಗೆ ಏನಾದ್ರು ಹೆಸರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಇದು ಮೋಸ್ಟ್ಲಿ ಚೀಸ್ ಬಾಲ್ ಅನ್ಸುತ್ತೆ, ಇದೊಂದು ಗೊತ್ತ ಹೆಸರು ಗೈಸ್. ಇದು ಚೀಸ್ ಬಾಲು. ಇದೇನು ಯಾವ್ದೋ ಮೊದಲಲ್ಲಿ ತಿಂದಿದೆ ಇದನ್ನ. ಇದೇನೋ ಎರಡು ಸೇಮ್ ಟೇಸ್ಟ್ ಆಯ್ತಾ. ಇದು ಪನ್ನೀರ್ ಮೊಮೋಸ್ ಅಂತ, ಪನ್ನೀರ್ ಸಮೋಸ ಅಂತೆ ಗೈಸ್. ಆ ಚಾಟ್ಸ್ ಎಲ್ಲ ತಿಂದಾದ್ಮೇಲೆ ಒಂದು ದೈಪುರಿ ತಿನ್ನೋಣ ಅಂತ. ಮುಂಬೈಯಲ್ಲಿ ದೈಪುರಿ ಹೇಗಿರುತ್ತೆ ತಿನ್ನೋಣ ಬನ್ನಿ. ಇಲ್ಲಿ ನೋಡಿ ಪಾವ್ ಭಾಜಿ ರೆಡಿ ಮಾಡ್ದವ್ರೆ.
ಒಂದೇ ಒಂದು ಶಾಪ್ ಅಲ್ಲಿ ಐಸ್ ಕ್ರೀಮು, ಪಾವ್ ಬಜ್ಜಿ, ಆ ಕಡೆ ಸಮೋಸ, ಅಲ್ಲಿ ಇದು ಮೋಮೋಸ್, ಆ ಕಡೆ ಸ್ವೀಟ್ ಅಂಗಡಿ, ಇಲ್ಲಿ ಪಾನಿಪುರಿ, ದಹಿಪುರಿ. ನೀನ್ ಮುಂಬೈಯಲ್ಲಿ ಒಂದು ಚಾಟ್ಸ್ ಅಂಗಡಿಲೇ ಎಲ್ಲಾ ಚಾಟ್ಸ್ ಸಿಕ್ಬಿಡುತ್ತೆ. ಮುಂಬೈಯಲ್ಲಿ ನಮ್ಮ ಸ್ಪೆಷಲ್ ದಹಿಪುರಿ ರೆಡಿ ಆಗೈತೆ ನೋಡಿ. ಬನ್ನಿ ತಿನ್ನೋಣ, ಟೇಸ್ಟ್ ಮಾಡೋಣ ಹೆಂಗೈತೆ ದಹಿಪುರಿ ಮುಂಬೈಯಲ್ಲಿ ನೋಡ. ಇಲ್ಲಿ ನೋಡಿ ಪೊಮಗ್ರನೇಟ್ ಎಲ್ಲ ಹಾಕ್ಬಿಡವ್ರೆ. ದಹಿಪುರಿ ಕ್ರೇಜ್ ಆಗಿ ಸಾಕಾಗೈತೆ. ಮೊಸರು ಸ್ವಲ್ಪ ಕೋಲ್ಡ್ ಐತೆ, ಬಟ್ ಆದ್ರೂ ಸ್ವೀಟ್ ಆಗಿ ಟೇಸ್ಟಿಯಾಗಿ ಸಾಕಾಗೈತೆ. ಮುಂಬೈ ಏರ್ಪೋರ್ಟ್ ಅಲ್ಲಿ ಮತ್ತೆ ಮುಂಬೈನ ಸ್ಟ್ರೀಟ್ ಫುಡ್ನೆಲ್ಲ ತಿಂದು ನಿಮ್ಗೆ ಹೇಗಿರುತ್ತೆ ಟೇಸ್ಟ್ ಅಂತ ಹೇಳಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಬೆಳಗ್ಗೆ ಹೊತ್ತು ಲಾಗ್ ಹಾಕೋಣ ಅಂತ ಇದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ ಸಜೆಷನ್ ನ ಕಮೆಂಟ್ ಅಲ್ಲಿ ಹಾಕಿ. ಬೆಳಗ್ಗೆ ಹೊತ್ತು ಲಾಗ್ ಹಾಕ್ಲಾ ಇಲ್ಲ ಸಂಜೆ ಹೊತ್ತು ಹಾಕ್ಲಾ ಅಂತ.